ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಡಾಕ್ಟರ್ ಬಿಡಿ ಜತ್ತಿ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ವತಿಯಿಂದ ರಾಷ್ಟ್ರೋತ್ಥಾನ ರಕ್ತ ಭಂಡಾರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಖ್ಯಾತ ವೈದ್ಯರು ಡಾಕ್ಟರ್ ಆನಂದ್ ಪಾಂಡುರಂಗಿ ಹಾಗೂ ಮಾಜಿ ಮಹಾಪೌರರು ಇರೇಶ್ ಅಂಚಿಡ್ಕೇರಿ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಚಾಲನೆ ನೀಡಲಾಯಿತು. ಹಿಂದಿ ಪ್ರಚಾರ ಸಭಾದಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಆನಂದ್ ಪಾಂಡುರಂಗಿ ಮಾತನಾಡಿ, ಅನ್ನದಾನಕ್ಕಿಂತ ಶ್ರೇಷ್ಠ ರಕ್ತದಾನ, ಅಪಘಾತ, ಅನಾರೋಗ್ಯ, ಹೆರಿಗೆಯಂತ ತುರ್ತು ಪರಿಸ್ಥಿತಿಗಳಲ್ಲಿ ಅಮೂಲ್ಯ ಜೀವ ಉಳಿಸುವ ಸಂಜೀವಿನಿ ಆಗಿದೆ ರಕ್ತದಾನ. ಪ್ರತಿಯೊಬ್ಬರೂ ಈ ಮಹತ್ವದ ದಿನದಂದು ರಕ್ತದಾನದ ಸೇವೆಗೈದು ಅಗತ್ಯವಿರುವವರಿಗೆ ರಕ್ತ ನೀಡೋಣ ಎಂದು ಆಶಿಸುತ್ತಾ ಸರ್ವ ರಕ್ತದಾನಿಗಳಿಗೂ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು. ಮಾಜಿ ಮಹಾಪೌರರು ಇರೇಶ್ ಅಂಚಿಡ್ಕೇರಿ ಮಾತನಾಡಿ, ರಕ್ತದಾನ ಮನುಷ್ಯತ್ವದ ಶ್ರೇಷ್ಠತೆಯಾಗಿದೆ. ಇಂದಿಗೂ ವಿಜ್ಞಾನ ಹಾಗೂ ತಂತ್ರಜ್ಞಾನ ಎಷ್ಟು ಮುನ್ನಡೆದರೂ ಕೂಡ ಮಾನವ ದೇಹಕ್ಕೆ ಅಗತ್ಯವಿರುವ ರಕ್ತವನ್ನು ಯಂತ್ರ ಅಥವಾ ಲ್ಯಾಬ್ನಲ್ಲಿ ತಯಾರಿಸುವುದು ಸಾಧ್ಯವಾಗಿಲ್ಲ. ತುರ್ತು ಸಂದರ್ಭಗಳಲ್ಲಿ ಜೀವ ಉಳಿಸಲು ಮನುಷ್ಯನಿಂದಲೇ ದೊರೆಯುವ ರಕ್ತವೇ ಅತ್ಯಗತ್ಯವಾಗಿದೆ. ನಾವು ಕೊಡುವ 1 ಯೂನಿಟ್ ರಕ್ತ 3 ಜನರ ಪ್ರಾಣ ಉಳಿಸಬಲ್ಲದು. ಇದಕ್ಕಿಂತ ದೊಡ್ಡ ಮನುಷ್ಯತ್ವದ ಸೇವೆ ಮತ್ತೊಂದಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮಾನವೀಯ ಹಿತದೃಷ್ಟಿಯಿಂದ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡೋಣ ಎಂದಿದ್ದಾರೆ. ಇನ್ನು ವಿಶ್ವ ರಕ್ತದಾನಿಗಳ ದಿನದಂದು ನೆನೆಸುವುದು ಮಾತ್ರವಲ್ಲದೆ ನಮ್ಮಿಂದ ಸಾಧ್ಯವಾದಷ್ಟು ಸೇವೆಯೊಂದಿಗೆ ಬೆಂಬಲ ನೀಡೋಣ, ರಕ್ತದಾನ ಮಾಡೋಣ. ನಾವು ನೀಡುವ ರಕ್ತ ಯಾರಿಗೂ ಬದುಕು ಕೊಡಬಹುದು. ರಕ್ತದಾನ ಶ್ರೇಷ್ಠದಾನ. ಪ್ರತಿ 3 ತಿಂಗಳಿಗೊಮ್ಮೆ ನಿಯಮಿತವಾಗಿ ರಕ್ತದಾನ ಮಾಡುವುದರಿಂದ ಆರೋಗ್ಯವನ್ನ ಕಾಪಾಡಬಹುದು ಹಾಗೂ ಜೀವ ಉಳಿಸುವ ಕಾರ್ಯವಿರುವ ಕಾರಣ ಎಲ್ಲರೂ ರಕ್ತದಾನ ಮಾಡಲು ಆಗ್ರಹಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಮಹಾಪೌರರೊಂದಿಗೆ ಖ್ಯಾತ ವೈದ್ಯರಾದ ಡಾಕ್ಟರ್ ಆನಂದ್ ಪಾಂಡುರಂಗಿ, ಎಸ್ ರಾಧಾಕೃಷ್ಣನ್, ಡಾಕ್ಟರ್ ವೈಷ್ಣವಿ, ಸತೀಶ್ ಕಾಲೇಜ್ ಪ್ರಾಂಶುಪಾಲರು ಡಾಕ್ಟರ್ ಹೊಸೂರ್, ಬಸವರಾಜ್ ತಾಳಿಕೋಟಿ ಹಳಿಯಾಳ, ಡಾಕ್ಟರ್ ವಿಜಯ್ ಕುಲಕರ್ಣಿ, ಡಾಕ್ಟರ್ ವಿನಯ್ ಕುಲಕರ್ಣಿ ಹಾಗೂ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.